ತಮಿಳು ಭಾಷೆಯ ಕೆಲವರ ಭಾಷಾ ವ್ಯಸನಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ ಕಮಲ್ ಹಾಸನ್. ಜ್ಞಾನಾಧಾರಿತವಾಗಿ ಮಾತನಾಡಬೇಕಾಗಿದ್ದ ಕಮಲ್ ಹಾಸನ್ ಕೇವಲ ಮಾಹಿತಿಯನ್ನ ಆಧರಿಸಿ ಮಾತನಾಡಿದ್ದಾರೆ. ಅವರ ಈ ಹೇಳಿಕೆ ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ, ಕನ್ನಡಿಗರನ್ನ ಕೆರಳಿ ಕೆಂಡವನ್ನಾಗಿಸಿದೆ. ಹಾಗಾದ್ರೆ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳ್ತಾರಾ? ಈ ಮೂಲಕ ಥಗ್ ಲೈಫ್ ಚಿತ್ರಕ್ಕೆ ಯಾವುದೇ ಪರಿಣಾಮ ಆಗದ ಹಾಗೆ ನೋಡ್ಕೊಳ್ತಾರಾ? ಕಮಲ್ ಹಾಸನ್ ಹೇಳಿದ ಹಾಗೆ ನಾನು ಕ್ಷಮೆ ಯಾಚಿಸಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ಕಮಲ್ ಹಾಸನ್ ಅವರ ಮುಂದಿನ ನಡೆ ಏನು? இவெல்லவன்னா டீடைலாகி நோடோಣ. உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷை. அதில் தமிழிலிருந்து பிறந்தது தான் உங்கள் ಭಾಷೆ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಆಗ್ಬೇಕು. ಕರ್ನಾಟಕದೊಳಗೆ ಬರಕ್ಕೆ ಬಿಡಬಾರ್ದು ಅವನು. ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೊಂದು ತಪ್ಪು ಗ್ರಹಿಕೆ ಇದೆ. ಬುದ್ಧಿವಂತಿಕೆ ನಿಂದೆಲ್ಲ ಆಗ್ತದೆ. ಆದರೆ ನಮ್ಮ ಕನ್ನಡ ನಮ್ಮ ಬ್ಲಡ್ ಕನ್ನಡ. ಶಿವಣ್ಣ ಅವರು ಎದುರಿಗೆ ಇಟ್ಕೊಂಡು ಮಾತಾಡಿದ್ದಾರೆ ಅಂದರೆ ನಾವು ಯಾವ ರೀತಿ ಅವ್ರಿಗೆ ಕೇಳಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಕಮಲ್ ಹಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನು ಕರ್ನಾಟಕದಲ್ಲಿ ಅವಕಾಶವನ್ನು ನಾವು ಮಾಡಿಕೊಡಲ್ಲ. ಕಮಲ್ ಹಾಸನ್ ಅವರು ತಾವು ಹೇಳಿದ ತಪ್ಪು ಹೇಳಿಕೆಯನ್ನು ಹಿಂತೆಗೆದುಕೊಂಡು ಅದಕ್ಕೆ ದೇಶದ ಕ್ಷಮಾಪಣೆ ಕೇಳುವುದು ಆರೋಗ್ಯಕರವಾದ ಪರಿಸರವನ್ನು ದೇಶದಲ್ಲಿ ನಿರ್ಮಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಿದೆ. அதில் தமிழிலிருந்து பிறந்தது தான் உங்கள் ಭಾಷೆ. அதில் தமிழிலிருந்து பிறந்தது தான் உங்கள் ಭಾಷೆ. ಅಪ್ಪಪ್ಪ, ಎಂಥ ಮಾತು, ಎಂಥ ಮಾತು! ನಟ ಕಮಲ್ ಹಾಸನ್ ನಟರಾಗಿರೋದು ಬಿಟ್ಟು ಬೇರೊಂದು ಕೆಲಸ ಮಾಡ್ತಾ ಇದ್ದಾರೆ. ಪಾರ್ಟ್ ಟೈಮ್ಗೆ ಭಾಷಾ ಶಾಸ್ತ್ರಜ್ಞರಾಗಿ ಬದಲಾಗಿದ್ದಾರೆ. ಯಾವ ಭಾಷೆ ಯಾವಾಗ ಹುಟ್ಟು, ಯಾವ ಭಾಷೆ ಪ್ರಾಚೀನ ಅನ್ನೋದರ ಕುರಿತು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಮಾತಾಡ್ತಾ ಇದ್ದಾರೇನೋ ಅನಿಸುವಂತೆ ಮಾತಾಡ್ತಾ ಇದ್ದಾರೆ. ಎಷ್ಟಾದ್ರೂ ಸಹಜ ಕಲಾವಿದ ಅಲ್ವಾ? ಥೇಟ್ ಕಲಾವಿದನಂತೆ ಇತ್ತು ಕಮಲ್ ಮಾತು. ಅವರ ಪ್ರಕಾರ ತಮಿಳು ಭಾಷೆ ಕನ್ನಡಕ್ಕಿಂತ ಪ್ರಾಚೀನ ಅಂತೆ. ತಮಿಳಿನಿಂದಲೇ ಕನ್ನಡ ಭಾಷೆ ಹುಟ್ಟಿದ್ಯಂತೆ. ಈ ಮಾತುಗಳನ್ನು ಕಮಲ್ ಹಾಸನ್ ಮುತ್ತು ಉದುರಿಸೋ ಹಾಗೆ ಉದುರಿಸಿದ್ದಾರೆ. ಕೇವಲ ಯಾರೋ ಹೇಳಿದ್ದ ಮಾತುಗಳನ್ನ ಕೇಳಿಕೊಂಡು ಎಲ್ಲೋ ಸಿಕ್ಕಿದ್ದ ಮಾಹಿತಿಯನ್ನ ಗಿಟ್ಕೊಂಡು ಸುಳ್ಳೇ ಸುಳ್ಳು ಹೇಳಿರೋ ಕಮಲ್ ಹಾಸನ್ ಮಾತಿಗೆ ಕನ್ನಡಿಗರು ಕೆರಳಿದ್ದಾರೆ, ಕೆರಳ್ತಾನೇಗಿದ್ದಾರೆ. ಇನ್ನು ಕೆಲವರು ಎಂಥ ಮಾತಾಡ್ಬಿಟ್ರು ಅಂತ ಕಿಡಿಕಿಡಿಯಾಗಿದ್ದಾರೆ. ಕೆಲ ತಮಿಳಿಗರಲ್ಲಿರೋ ಭಾಷಾ ವ್ಯಸನಕ್ಕೆ ಸಾಕ್ಷ್ಯ ಕೊಟ್ಟ ಕಮಲ್. ಕೆಣಕಿದ್ದಾಯ್ತು, ಕ್ಷಮೆ ಕೇಳ್ತಾರ, ಬ್ಯಾನ್ ಆಗ್ತಾರ? ಕನ್ನಡದ ಕಿಡಿಗಿಂದ ಕಮಲ್ಗೆ ಸಂಕಷ್ಟವೇನು? ನಟ ಕಮಲ್ ಹಾಸನ್ ಆ ರೀತಿ ಮಾತಾಡಬಾರ್ದಿತ್ತು. ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅಂತ ಹೇಳಬಾರ್ದಿತ್ತು. ಆದ್ರೆ ಹೇಳಿದ್ದು ಆಗೋಗಿದೆ. ತಮಿಳಿನ ಶ್ರೇಷ್ಠತೆಯ ವ್ಯಸನವನ್ನು ಎತ್ತಿ ಹಿಡಿದಿದ್ದು ಆಗಿದೆ. ಇದೇ ಕನ್ನಡಿಗರನ್ನು ಕೆರಳಿಸಿದೆ. ಇಷ್ಟಕ್ಕೂ ಕಮಲ್ ಹಾಸನ್ ಅದೊಂದು ಮಾತು ಮಾತ್ರ ಹೇಳಿಲ್ಲ, ಇನ್ನು ಕೆಲವು ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ರು. ತಮ್ಮ ಥಗ್ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ಪ್ರೋಗ್ರಾಂನಲ್ಲಿ ಮಾತಾಡಿದ ಕಮಲ್ ನಾವೆಲ್ಲರೂ ಸಹೋದರರಂತೆ ಅಂತಾನೂ ಹೇಳಿದ್ರು. ಅವರು ಪೂರ್ಣವಾಗಿ ಹೇಳಿದ್ದೇನು ಇಲ್ಲಿದೆ ನೋಡಿ. இது அந்த ஊரில் இருக்கும் என் குடும்பம். அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் ಭಾಷೆ. அதனால் நீங்களும் அதில் உட்படுவீர்கள். ಕೇಳಿಸ್ಕೊಂಡ್ರಲ್ಲ, ನನ್ನ ಕುಟುಂಬ, ನೀವು ನಮ್ಮವರು ಅಂತೆಲ್ಲ ಕಮಲ್ ಹಾಸನ್ ಮಾತಾಡಿದ್ದಾರೆ. ಇದರ ಜೊತೆಗೆ ತಮಿಳಿನಿಂದಲೇ ಕನ್ನಡ ಸೃಷ್ಟಿಯಾಗಿದ್ದು ಅಂತ ಹೇಳಿ ವಿವಾದ ಸೃಷ್ಟಿಸಿದ್ದಾರೆ. ಇದು ಕನ್ನಡಿಗರನ್ನು ಕೆರಳಿಸಿದೆ. ಕನ್ನಡವನ್ನೇ ಉಸಿರಾಗಿಸಿಕೊಂಡು ಬದುಕುತ್ತಿರುವ ಕನ್ನಡಿಗರ ಮೇಲೆ ಪರಭಾಷಿಕರಿಂದ ಪದೇ ಪದೇ ಕನ್ನಡಿಗರನ್ನ ಕೆಣಕುವಂತಹ ಕೆಲಸ ಆಗ್ತಾನೇ ಇದೆ. ಈಗ ಅದೇ ಕೆಲಸವನ್ನು ಮತ್ತೆ ಮಾಡಿದ್ದಾರೆ ನಟ ಕಮಲ್ ಹಾಸನ್.
ಆಗ ಸೋನು ನಿಗಮ್, ಈಗ ಕಮಲ್ ಹಾಸನ್. ಇತ್ತೀಚೆಗಷ್ಟೇ ಗಾಯಕ ಸೋನು ನಿಗಮ್ ಕನ್ನಡಿಗರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ರು. ಕನ್ನಡಿಗರು ಮತ್ತು ಪಹಲ್ಗಾಮ್ ನರಮೇಧಕ್ಕೆ ಲಿಂಕ್ ಮಾಡಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ರು. ನಂತರ ಕ್ಷಮೆ ಕೇಳಿದ್ರು. ಆದ್ರೆ ಈಗ ನಟ ಕಮಲ್ ಹಾಸನ್ ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅಂತ ಹೇಳಿಕೆ ನೀಡೋ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಒಳಗಾಗಿದ್ದಾರೆ. ಕಮಲ್ ವಿರುದ್ಧ ಸಿಡಿದೆದ್ದ ಕನ್ನಡಿಗರು, ರಾಜ್ಯದ ಹಲವೆಡೆ ಪ್ರತಿಭಟನೆ. ಕಮಲ್ ಭಾವಚಿತ್ರಕ್ಕೆ ಬಿಟ್ಟು ಚಪ್ಪಲಿ ಏಟು. ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂಬ ಕಮಲ್ ಹಾಸನ್ ಹೇಳಿಕೆಗೆ ಮೈಸೂರಿನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಮೈಸೂರು ಕನ್ನಡ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ನಟ ಕಮಲ್ ಹಾಸನ್ ರನ್ನು ಬ್ಯಾನ್ ಮಾಡುವಂತೆ ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ನಟ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ. ನಗರದ ಐನಾಕ್ಸ್ ಚಿತ್ರಮಂದಿರದ ಬಳಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ನಡೆಸಲಾಗಿದೆ. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಖಾಡಕ್ಕಿಳಿದ ಕರವೇ ಬ್ಯಾನ್ ಆಗತ್ತ ಥಗ್ ಲೈಫ್. ಗುರುವಾರ ಸಂಜೆಯೇ ಕಮಲ್ಗೆ ಡೆಡ್ ಲೈನ್. ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ವಿರುದ್ಧ ಕರವೇ ಪ್ರವೀಣ್ ಶೆಟ್ಟಿ ಬಣ ಅಖಾಡಕ್ಕೆ ಇಳಿದಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಪ್ರತಿಭಟನೆ ನಡೆಸಿದೆ. ಕಮಲ್ ಹಾಸನ್ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡಬಾರದು ಎಂದು ದೂರು ಕೂಡ ಕೊಡಲಾಗಿದೆ. ಕಮಲ್ರ ಸಾಂಸಾರಿಕ ಜೀವನ ಸರಿಯಿಲ್ಲ, ರಾಜಕೀಯ ಜೀವನವಂತೂ ಎಕ್ಕುಟ್ಟೋಗಿದೆ. ಕಮಲ್ ಹಾಸನ್ ಗುರುವಾರ ಸಂಜೆಯೊಳಗೆ ಏನಾದರೂ ಕ್ಷಮೆ ಕೇಳದಿದ್ರೆ ಸಿನಿಮಾ ರಿಲೀಸ್ ಮಾಡೋಕೆ ಬಿಡಲ್ಲ ಎಂದು ಕಿಡಿಕಾರಿದ್ದಾರೆ. உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷை. அதனால் நீங்களும் அதில் ಮುಟ್ಪಡುವೀರಿ. ಕಮಲ್ ಹಾಸನ್ ಅವರಿಗೆ ತಮಿಳು ಚಿತ್ರರಂಗದಲ್ಲಿ ಯಾವುದೇ ಸೋತು ಸುಣ್ಣ ಆದವಾಗ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಬೆಂಬಲವನ್ನು ಕೊಟ್ಟು ಅವ್ರ ಚಿತ್ರವನ್ನು ಗೆಲ್ಲಿಸಿರುವಂಥದ್ದು ಕನ್ನಡ ಚಿತ್ರರಂಗ. ಅವರ ರಾಜಕೀಯ ಜೀವನ ಸರಿ ಇಲ್ಲ, ಸಾಂಸಾರಿಕ ಜೀವನ ಸರಿ ಇಲ್ಲ, ಎಲ್ಲದರಲ್ಲೂ ಎಕ್ಕುಟ್ಟೋಗಿದ್ದಾರೆ. ಇವತ್ತು ಕನ್ನಡಿಗರನ್ನ ಗೇಲಿ ಮಾಡಲಿಕ್ಕೆ ಬೇರೆ ಭಾಷೆ ನಟರು ಕೈ ಹಾಕ್ತಾ ಇದ್ದಾರೆ ಅಂದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ವಾಣಿಜ್ಯ ಮಂಡಳಿ ಇದರ ನಾಯಕತ್ವವನ್ನು ವಹಿಸ್ಕೋಬೇಕು. ಕಮಲ್ ಹಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನು ಕರ್ನಾಟಕದಲ್ಲಿ ಬಿಡಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡಲ್ಲ. ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ಹೆಚ್ಚಿದೆ. ರಾಜಕೀಯ ನಾಯಕರು ಕೂಡ ಕಮಲ್ ಹಾಸನ್ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಕಮಲ್ಗೆ ಕನ್ನಡದ ಇತಿಹಾಸ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಸಂತೋಷ್ ಲಾಡ್ ಮತ್ತು ಎಂಬಿ ಪಾಟೀಲ್ ಕೂಡ ಕಮಲ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಸೆಂಟಿಮೆಂಟ್ಸು, ನಮ್ಮ ಕನ್ನಡಿಗರ ಸೆಂಟಿಮೆಂಟ್ಸು, ನಮ್ಮ ಲ್ಯಾಂಗ್ವೇಜಿಗೆ ಏನಾರ ಆ ಥರ ಅಪಮಾನ ಆಗಿರ್ತಕ್ಕಂಥ ಮಾತನಾಡಿದರೆ ನಾನು ಖಂಡಿಸ್ತೇನೆ. ಅವ್ರು ಎಲ್ಲಿ ಶೋಷಣೆ ಮಾಡಿರೋಂಥದ್ದು ಅವ್ರಿಗೆ ಹೇಳಿ. ಕನ್ನಡ ಹಿಂದೆ ಯಾವತ್ತು ನಿಮ್ಮ ಹೊಯ್ಸಳರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ, ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳವಳಿ ಮೂಲಕ, ಹೀಗಾಗಿ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೋ ಒಂದು ತಪ್ಪು ಗ್ರಹಿಕೆ ಇದೆ, ಅತಿ ಬುದ್ಧಿವಂತಿಕೆ ನಿಂಗೆಲ್ಲ ಆಗ್ತದೆ. ವಿಪಕ್ಷಗಳು ಕೂಡ ಕಮಲ್ ಹೇಳಿಕೆಯನ್ನ ಖಂಡಿಸಿವೆ.
ಕಮಲ್ ಚಿತ್ರಗಳಿಗೆ ಬಹಿಷ್ಕಾರ ಹಾಕಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಬಿಎಸ್ವೈ ಕೂಡ ಕಮಲ್ ಹೇಳಿಕೆ ಸರಿಯಿಲ್ಲ ಎಂದಿದ್ದಾರೆ. ಅವನು ಅದೇ ತರದವನೆ, ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಪಾರ್ಟಿ ಮುಣಗೋಯ್ತು. ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಹಾಕ್ಬೇಕು. ಕರ್ನಾಟಕದೊಳಗೆ ಬರಕ್ಕೆ ಬಿಡಬಾರ್ದು ಅವನು. ಸರ್ಕಾರನೂ ಕೂಡ ಕನ್ನಡಕ್ಕೆ ದ್ರೋಹ ಬಗ್ದಂಥವ್ರಿಗೆ ಅವರ ಚಿತ್ರಗಳನ್ನ ಕರ್ನಾಟಕದಲ್ಲಿ ಬಹಿಷ್ಕಾರ ಹಾಕ್ಬೇಕು. ಸರ್ಕಾರನೇ ಹಾಕ್ಬೇಕು. ಕನ್ನಡ ಸಂಘಗಳು ಒತ್ತಾಯ ಮಾಡಬೇಕು. ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅವರೆಲ್ಲ ಚಿತ್ರಗಳು ಹಳೇವಿರಲಿ ಹೊಸದಿರಲಿ ರಿಲೀಸ್ ಆಗೋದಿರಲಿ ಯಾವುದು ಓಡಬಾರ್ದು. ಇನ್ಮೇಲೆ ಬಹಿಷ್ಕಾರ ಹಾಕಬೇಕು ಅಂತೇಳಿ ನಾನು ಕೂಡ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ. ಆ ಥರ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು. ಅದನ್ನು ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ. ನಾನು ಸಹ ಆ ರೀತಿ ಹೇಳಿಕೆ ಕೊಡೋದು ಅವರು ಶೋಭೆ ತರುವಂಥದ್ದೆಲ್ಲ ಅಂತ ಹೇಳಿಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಮಲ್ ಹೇಳಿಕೆ ಸರಿನಾ ತಪ್ಪ? ಸಾಹಿತಿಗಳು ಹೇಳೋದೇನು? ಕನ್ನಡ, ತೆಲುಗು, ತಮಿಳು 3 ದ್ರಾವಿಡ ಭಾಷೆಗಳೇ. ಯಾವ ಭಾಷೆಯೂ ದೊಡ್ಡದಲ್ಲ, ಯಾವ ಭಾಷೆಯೂ ಚಿಕ್ಕದಲ್ಲ. ಕನ್ನಡ ಭಾಷೆಯ ಪ್ರಾಚೀನತೆಯನ್ನ ಮರೆಮಾಚುವ ಕೆಲಸ ತಮಿಳಿಗರು ಆಗಾಗ ಮಾಡುತ್ತಲೇ ಇದ್ದಾರೆ. ಕನ್ನಡಕ್ಕಿಂತ ತಮಿಳು ಪ್ರಾಚೀನ ಭಾಷೆಯೇನಲ್ಲ. ಕನ್ನಡ ಭಾಷೆಯ ಪ್ರಾಚೀನತೆಗೆ ಹಲವು ಸಾಕ್ಷಿಗಳೇ ಇವೆ. ಆದರೂ ತಮಿಳು ಭಾಷೆ ಮೊದಲು, ಅದರಿಂದಲೇ ಇತರೆ ಭಾಷೆಗಳು ಎನ್ನುವುದು ಸರಿಯಿಲ್ಲ ಎಂದಿದ್ದಾರೆ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಗೋಂಡಿ, ಕುರು, ವಲ್ಲಾರಿ, ಗದ್ಮ ಈ ಥರ 25 ದ್ರಾವಿಡ ಭಾಷೆಗಳಿವೆ. ಕನ್ನಡ ಮತ್ತು ತಮಿಳು ಅತ್ಯಂತ ಪ್ರಾಚೀನವಾದಂತಹ ಭಾರತದ ಭಾಷೆಗಳಿವು. ಮತ್ತು ನಮ್ಮ ಸಾಹಿತ್ಯ ನಾವು ಬೆಳೆಸ್ಕೊಂಡಿದ್ದೇವೆ, ಅವರ ಸಾಹಿತ್ಯ ಅವರು ಬೆಳೆಸ್ಕೊಂಡಿದ್ದಾರೆ. ನಮ್ಮ ನಡುವೆ ಈ ರೀತಿ ಕಲಹವನ್ನು ಉಂಟು ಮಾಡುವ ಪ್ರಚೋದನಕಾರಿ ಮಾತುಗಳನ್ನು ಹೇಳಬಾರದು. ತಮಿಳಿನ ಅತ್ಯಂತ ಪ್ರಾಚೀನವಾದ ಶಾಸನಗಳು ಸಿಕ್ಕಿವೆ. ಆ ಶಾಸನಗಳಲ್ಲಿ ಕನ್ನಡದ ಪ್ರಭಾವ ಇದೆ. ರಾಜಾಜಿ ಕ್ಷಮೆ ಕೇಳಿದ್ದರು, ಕಮಲ್ ಕೂಡ ಕೇಳಲಿ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ರಾಜಗೋಪಾಲಾಚಾರಿ ಕೂಡ ಈ ಹಿಂದೆ ಇಂಥದ್ದೇ ಮಾತು ಹೇಳಿರ್ತಾರೆ. ಆಗ ತಮ್ಮ ತಪ್ಪನ್ನ ಅರಿತುಕೊಂಡು ಕ್ಷಮೆ ಕೂಡ ಕೇಳಿರ್ತಾರೆ. ಈಗ ಕಮಲ್ ಹಾಸನ್ ಕೂಡ ಇಂಥದ್ದೇ ತಪ್ಪು ಮಾಡಿದ್ದು ಕ್ಷಮೆ ಕೇಳಲೇಬೇಕು ಅಂತ ಹಂಪ ನಾಗರಾಜಯ್ಯ ಒತ್ತಾಯಿಸಿದ್ದಾರೆ. ಕನ್ನಡವೂ ತಮಿಳು ಅಷ್ಟೇ ಸಮಾನವಾದಂತಹ ಒಂದು ಪ್ರಾಚೀನವಾದ ಭಾಷೆಗಳು. ಅದರಿಂದ ಇದರಲ್ಲಿ ಯಾವುದು ಮೊದಲು ಯಾವುದು ಅಂತ ನಾವು ಹೋಗೋದಿಲ್ಲ. ಕಮಲ ಹಾಸನ್ ಅವರು ತಾವು ಹೇಳಿದ ತಪ್ಪು ಹೇಳಿಕೆಯನ್ನು ಹಿಂತೆಗೆದುಕೊಂಡು ಅದಕ್ಕೆ ಬೇಷರದ ಕ್ಷಮಾಪಣೆ ಕೇಳುವುದು ಆರೋಗ್ಯಕರವಾದ ಪರಿಸರವನ್ನು ದೇಶದಲ್ಲಿ ನಿರ್ಮಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ. ಕಮಲ್ ಥಗ್ ಲೈಫ್ ಬ್ಯಾನ್ ಆಗತ್ತಾ? ಕಮಲ್ ಹಾಸನ್ರ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಈ ಹೊತ್ತಲ್ಲೇ ಹೊಸ ವಿವಾದದ ಕಿಡಿ ಹೊತ್ತಿಕೊಂಡಿದೆ. ಈಗ ಕಮಲ್ ಕ್ಷಮೆ ಕೇಳ್ತಾರಾ ಕೇಳಲ್ವಾ ಅನ್ನೋದೇ ಅತಿ ದೊಡ್ಡ ವಿಚಾರ. ಒಂದು ವೇಳೆ ಕ್ಷಮೆ ಕೇಳಿದ್ರೆ ಥಗ್ ಲೈಫ್ ಸಿನಿಮಾ ರಾಜ್ಯದಲ್ಲಿ ಸುಸೂತ್ರವಾಗಿ ಪ್ರದರ್ಶನಗೊಳ್ಳಲಿದೆ. ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದೇನಾಗುತ್ತೋ ಆ ದೇವರೇ ಬಲ್ಲ. ಕನ್ನಡ ಇಲ್ಲ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತ ಕನ್ನಡಿಗರು ಒತ್ತಾಯಿಸಿದ್ದಾರೆ. ಆದ್ರೆ ನಾನು ಕ್ಷಮೆ ಕೇಳಲ್ಲ ಎಂದಿದ್ದಾರೆ ಕಮಲ್ ಹಾಸನ್. ನಾನು ಆ ಅರ್ಥದಲ್ಲಿ ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ. Then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. Love will never apologize.